Give a huge round of applause, please. TGS event, through his dedicated service and leadership, he had made valuable contributions to the media, facility and society. So, give a huge round of applause, please. ಮೊದಲದಾಗಿ ಕೃತಜ್ಞತೆಗಳು. ಯಾಕೆಂತಂದರೆ ನಾವು ಸಹ ಈ ಒಂದು ನೃತ್ಯಕ್ಕೆ, ಸಾಹಿತ್ಯ, ಸಂಸ್ಕೃತಿಗೆ ಭಾಳಷ್ಟು ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಅವರು ನಮಗೆ ಆಹ್ವಾನವನ್ನು ನೀಡಿದ್ದಾರೆ. ಸೊ ಇಂಥ ಕಾರ್ಯಗಳು ಇನ್ನೂ ಹೆಚ್ಚಿಗೆ ಆಗಬೇಕಾಗಿದೆ. ಬಟ್ ಈಗ ಮೇಡಮ್ ಬಿಂದು ಅವರು ನಮ್ಮನ್ನು ಕರೆದು ಮುಂದೆ ಸಹ ಇಂಥ ಒಂದು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಸಹ ಅವರು ಜೊತೆಲಿ ಇರ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀವಿ. ಸೊ ಹರೀಶ್ ಅವರು ನಿಮಗೆಲ್ಲ ಗೊತ್ತಿದೆ, ಉತ್ತಮವಾದ ಹಾಡುಗಾರರು ನಮ್ಮ ಹರೀಶ್ ಅವರು. ಸೊ ಅವರಿಗೆ ರಾಜ್ಕುಮಾರ್ ಕಂಡ ಭಗವಂತ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಹರೀಶ್ ಅವರಿಗೆ ಬಿಂದು ಮೇಡಮ್ ಅವರು ಮೊದಲಿಂದ ಪರಿಚಯ ಇದ್ದರು. ಸೊ ನಮ್ಮ ಕಾರ್ಯಕ್ರಮಗಳನ್ನು ನಡೆಸಿದ ಬಿಂದು ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಭಾರಿ ಪ್ರೀತಿ ವಿಶ್ವಾಸದಿಂದ ಕರೆದರು. ಆ ಕಾರಣಕ್ಕೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಸೊ ನಮ್ಮ ಕರ್ತವ್ಯ ಸಹ, ಯಾಕೆಂತಂದರೆ ಇಂಥ ಕಾರ್ಯಕ್ರಮಗಳು ಭಾಳಷ್ಟು ಆಗಬೇಕಾಗಿದೆ. ಸೊ ನೃತ್ಯಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಆಹ್ವಾನ ನೀಡಿದರು. ಆ ಒಂದು ವಿಚಾರದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ. ಸರಿ, ಮಾತಿಗೆಲ್ಲ ಶಕ್ತಿ ಅನ್ನೋದಕ್ಕಿಂತ ಏನಂತಂದರೆ, ಸೊ ದೇಶದ ಸಂಸ್ಕೃತಿಯನ್ನು ಎತ್ತಿರ್ತಕ್ಕಂಥ ಕೆಲಸ ಮೇಡಮ್ ಅವರು ಮಾಡ್ತಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ನಾವು ಮುಂದಿನ ದಿನಗಳಲ್ಲಿ ಮೇಡಮ್ ಅವರಿಗೆ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಖಂಡಿತವಾಗಿ ಜೊತೆಲಿರ್ತೇವೆ. ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡ್ತಕ್ಕಂಥ ಶಕ್ತಿ ಮೇಡಮ್ ಅವರಿಗೆ ದೇವರು ಕೊಡಲಿ. ಸೊ ಅವ್ರ ಜೊತೆ ನಾವು ಇರ್ತೀವಿ ಅನ್ನೋ ಮಾಡ್ತೀವಿ. ಸರ್, ಕಾಂಪಿಟೇಷನ್ ನಡೀತಾ ಇದೆ. ಇದರಲ್ಲಿ ತಾವು ಚೀಫ್ ಗೆಸ್ಟ್ ಆಗಿ ಅದು ನಮ್ಮ ಮನ್ನಸ್ ಸರ್ ಜೊತೆ ತಾವು ಭಾಗಿಯಾಗಿದ್ದೀರಿ. ಇದ್ರ ಬಗ್ಗೆ ತಾವೆಲ್ಲ ಇಷ್ಟಪಡ್ತೀವಿ. ಇದನ್ನು ಮೊದಲನೇದಾಗಿ ನಾನು ಬಿನ್ನತ್ತಾಗಿ ಮಾಡೋದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಾರಣ ಇಷ್ಟ, ಒಂದು ಸಾಮಾಜಿಕವಾಗಿ ನಾವೇನು ನಮ್ಮ ನಾಡಿನ ಸಂಸ್ಕೃತಿ, ಸಂಗೀತ, ಸಾಹಿತ್ಯವನ್ನು ಎತ್ತಿಡಿಬೇಕು ಅಂದರೆ ಇಂಥವರಿಂದ ಸಾಧ್ಯ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ 4ನೇ ಕ್ಲಾಸ್ ಓದ್ಬಿಟ್ಟು ಒಬ್ಬ ಅತ್ಯುತ್ತಮ ಕಲಾವಿದ, ದ್ವಿತೀಯ ನಟನಾಡೋದಕ್ಕೆ ಕಾರಣ ಏನಂದರೆ ಅವರ ಸಂಗೀತ ಮೇಲೆ ಇದ್ದಂಥ ಒಂದು ಆಸಕ್ತಿ, ತಾಯಿ ಶಾರದಾಂಬೆಯ ಒಂದು ಕೊಡುಗೆ ಅವರಿಗೆ ಅಪಾರವಾಗಿತ್ತು. ಅಂಥವ್ರಿಗೆ ಮಾತ್ರ ಈ ಒಂದು ನಾಡಿನ ಸಂಸ್ಕೃತಿಯನ್ನು ಅಥವಾ ರಾಯಭರತ್ವವನ್ನು ವಹಿಸ್ಕೊಳ್ಳೋದಕ್ಕೆ ಅವರಿಗೆ ಒಂದು ಅವಕಾಶ ದೇವರು ತಾಯಿ ಭುವನೇಶ್ವರಿ ಕಲ್ಪಿಸ್ಕೊಟ್ಟು ಕಲಾವಿದನಾಗೋದಕ್ಕೆ ಹಲವಾರು ತಪಸ್ಸುಗಳನ್ನು ಮಾಡಿದ್ದಾರೆ. ಒಂದು ಸಂಗೀತ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಭಾಗವಹಿಸಬೇಕು ಅಂದರೆ ನಾವು ಪೂರ್ವಜನ್ಮದ ಪುಣ್ಯ ಮಾಡಿದರೆ ಮಾತ್ರ ಈ ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಒಬ್ಬ ಸಂಗೀತಗಾರರಾಗಿಯೋ, ಹಾಡುಗಾರರಾಗಿಯೋ ಅಥವಾ ನೃತ್ಯಗಾರ್ತಿಯರಾಗಿಯೋ ಹುಟ್ಟಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಇವತ್ತೇನಾಗ್ತಿದೆ, ಕನ್ನಡ ನೆಲ, ಜಲ, ಭಾಷೆ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು ಮತ್ತು ಅದೇ ರೀತಿ ಸಂಸ್ಕೃತಿಯನ್ನು ನಾವು ಎತ್ತಿಡಿಬೇಕು ಅಂದರೆ ನೋಡಿ, ರಾಜರ ಮನೆತನವನ್ನು ನಾವು ನೋಡ್ಕೊಂಡು ಬಂದಾಗ ಸಂಸ್ಕೃತಿ, ಸಾಹಿತ್ಯ ಇಲ್ಲ ಅಂದರೆ ನಾವು ರಾಜಮನೆತನ ಕೂಡ ಯಾವುದನ್ನು ರಾಜ್ಯಭಾರವನ್ನು ಮಾಡಿದ ಇತಿಹಾಸ ಇಲ್ಲ. ಹಾಗಾಗಿ ನಾವೆಷ್ಟೇ ಆಯಾಸಗೊಂಡು ಬಂದರೆ ನಮಗೆಲ್ಲ ಒಂದು ಕಡೆ ಒಂದಷ್ಟು ಸಂಸ್ಕೃತಿಯ ಮೂಲಕ, ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ನಮ್ಮ ಆಯಾಸವನ್ನು, ದಣಿವನ್ನು ನೀಗಿಸ್ಬೋದು. ಹಾಗೆ ದೇವರನ್ನು ಕೂಡ ತಣಿಸ್ಬೋದು. ನಾವು ಮಂಗಳಾರತಿ ಮಾಡಬೇಕು ಅಂದರೆ ಮಂಗಳಾರತಿ ಒಂದು ಗೀತೆ ಹಾಡ್ತೀವಿ, ದೇವ್ರನ್ನ ತಣಿಸ್ಲಿಕ್ಕೆ ಒಂದು ಕೀರ್ತನೆ ಗೀತೆಗಳನ್ನ ಹಾಡ್ತೀವಿ. ಹಾಗೆ ಹಲವಾರು ಕ್ಷೇತ್ರಗಳಲ್ಲಿ ಯಾವುದೊಂದು ನೃತ್ಯ. ಹಾಗೆ ನಮ್ಮ ವಿನೋದ್ ಏನಿದೆ ಇವತ್ತು ಆಲ್ ಇಂಡಿಯಾ ಲೆವೆಲಲ್ಲಿ ಕಾಂಪಿಟೇಷನ್ ಹಮ್ಮಿಕೊಂಡಿದ್ದಾರೆ. ಅದು ನಮ್ಮ ನಯನ ಸಭಾಂಗಣದಲ್ಲಿ ಅವ್ರು ಅಂದ್ಕೊಂಡಿದ್ದು 9ನೇ ಬಾರಿ ಅಂತ ಅವರು ಒಂದು ನಾನು ಕೇಳ್ಪಟ್ಟೆ. ತುಂಬ ಖುಷಿ ಆಗುತ್ತೆ. ಒಂದು ಮಹಿಳೆಯಾಗಿ ಸಮಾಜದಲ್ಲಿ ಮನೇಲಿ ಕೂತ್ಕೊಂಡು ಮಕ್ಕಳ ಜೊತೆನೋ ಏನೋ ಒಂದು ಸಂಸಾರದ ಜಂಜಾಟದಲ್ಲಿರುವಂಥ ಈ ಕಾಲದಲ್ಲಿ ಇಂಥ ಒಂದು ದಿಟ್ಟ ಮಹಿಳೆ ಇಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಅಂತಂದರೆ ನಾವು ಅವರನ್ನು ಶ್ಲಾಘಿಸಬೇಕು, ಅವರಿಗೆ ಬೆನ್ನು ತಟ್ಟಬೇಕು. ಕಾಂಪಿಟೇಷನ್ ಮಾಡಿದ್ರೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಇದು 1 ಇಯರ್ ಆಯಿತು ನಾನು ಪ್ರಿಪೇರ್ ಮಾಡ್ತೀನಿ. ಕಾಂಪಿಟೇಷನ್ ಅಂದರೆ ಇದು 9 ಸ್ಟೇಟಿಂದ ಪಾರ್ಟಿಸಿಪೆಂಟ್ ಬಂದಿದ್ದು. ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಈ ಥರದ್ದು ಕಾಂಪಿಟೇಷನ್. ಏನಂದರೆ ಇದು 5 ಕ್ಯಾಟಗರಿ ಇದೆ. 5 ವಯಸ್ಸು ಟು 54 ಏಜ್ವರೆಗೂ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಕಾಂಪಿಟೇಟ್ ಮಾಡ್ತೀನಿ. ಬೇರೆ ಬೇರೆ ಏಜ್ ಗ್ರೂಪ್, ಬೇರೆ ಬೇರೆ ಕ್ಯಾಟಗರಿ. ಸೊ ಬೆಂಗಳೂರಲ್ಲಿ ಇದು ಫಸ್ಟ್ ಟೈಮ್ ಮಾಡಬೇಕು ಅಂದರೆ ನಾನು ತುಂಬ ಡ್ರೀಮ್. ಆ್ಯಕ್ಚುಲಿ ನಾನು ಫ್ರಮ್ ಕೇರಳ, ಮಲಯಾಳಿ. ಕನ್ನಡ ಇನ್ನೂ ಫ್ಲೂಯೆಂಟ್ ಆಗಿ ಬರಲಿಲ್ಲ. ಕೂಡ ಕನ್ನಡ ಕ್ರಮವನ್ನು ಮೆರೆದಿದ್ರಲ್ಲ ನಿಮ್ಮ ಕರ್ನಾಟಕದಲ್ಲಿ ಬಂದು ನಾನು
ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದು. ಡ್ಯಾನ್ಸರ್ ಆಗಬೇಕು ಅಂದರೆ ನನ್ನ ಪ್ಯಾಷನ್. ಸೊ ನಾನು ಆ್ಯಕ್ಚುಲಿ ನಾನು ಇನ್ಫೋಸಲ್ಲೇ ವರ್ಕ್ ಮಾಡಿದ್ದು, ಅಲ್ಲಿಂದ ರಿಸೈನ್ ಮಾಡಿ ಡ್ಯಾನ್ಸ್ ಟೀಚರ್ ಆಗಬೇಕು ಅಂದರೆ ಪ್ಯಾಷನಲ್ಲಿ ಡ್ಯಾನ್ಸ್ ಟೀಚರ್ ಆಗಿದ್ದು. Totally, how many varieties was dance varieties? ತುಂಬ ಪ್ರೌಡ್ ಇರುತ್ತೆ ಈ ಪ್ರೋಗ್ರಾಮ್. ನಾನು ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಮಾಡೋಕ್ಕೆ ನನಗೆ ಪ್ರೌಡ್ ಇರುತ್ತೆ. ಏನಂದರೆ A to Z ವರೆ ನಾನೇ ಒಬ್ಬಳೇ ಮಾಡಿದ್ದು. ಎಡಿಟಿಂಗ್ ಅಂದ್ರಲ್ಲೂ, ಡಿಸೈನಿಂಗ್ ಅಂದ್ರಲ್ಲೂ, ಪರ್ಚೇಸಿಂಗ್ ಅಂದ್ರಲ್ಲೂ ಎಲ್ಲ ನಾವೇ ಮಾಡಿದ್ದು, ಯಾರೂ ಹೆಲ್ಪ್ ಮಾಡಿಲ್ಲ. ಸೊ ಅದಕ್ಕೆ ನಮಗೆ ಪ್ರೌಡ್ ಇರುತ್ತೆ. ಸೊ ಇಷ್ಟು ಸಕ್ಸಸ್ಫುಲ್ ಆಗೋಕ್ಕೆ ಸರ್ ಬಂದಿದ್ದು, ಇಬ್ಬರು ಬಂದಿದ್ದು. ಸಾಹಿತ್ಯ ಕೂಟ, ವಕೀಲರ ಸಾಹಿತ್ಯ ಕೂಟ ಕೂಡ ನಿಮ್ಮ ಕೈ ಜೋಡಿಸಿ. ಏನಂದರೆ ಇವರು ತುಂಬ ಬಿಸಿ ಇರುತ್ತೆ, ಅವರ ವರ್ಕಲ್ಲಿ ಬಿಸಿ ಇರುತ್ತೆ. ಸೊ ನಾನು ಇಷ್ಟೊಂದು ಕ್ಲಾಸಿಕಲ್ ಡ್ಯಾನ್ಸ್ ಕಾಂಪಿಟೇಷನ್ ಅಂದರೆ ಅವರು ಬಂದಿದ್ದು, ಸ್ಪೆಂಡ್ ಮಾಡಿದ್ದು, ಕುತ್ಕೊಟ್ಟಿದ್ದು, ನೋಡಿದ್ದು. ಸೊ ಮೀಡಿಯಾ ಅಂದ್ರಲ್ಲೂ ನಮಗೂ ಸಪೋರ್ಟ್ ಕೊಟ್ಟಿದ್ದು, ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದು. ಏನಂದರೆ ಬೇರೆ ಸ್ಟೇಟಿಂದ ಬಂದು ಅವರು ಡ್ಯಾನ್ಸ್ ಮಾಡಿದ್ರೆ ಕರ್ನಾಟಕ ಸಪೋರ್ಟ್ ಕೊಡ್ತಾರೆ. ನಾನು ಕರ್ನಾಟಕದಲ್ಲಿ ಬಂದುಬಿಟ್ಟು ಇಷ್ಟು ಸಪೋರ್ಟ್ ನಮಗೆ ಮಾಡಿದೆ ಅಂದರೆ ಅದಕ್ಕೆ ತುಂಬ ಇದು. ವಿನೋದ್ ಆಗಿ ನಮ್ಮ ಹೆಸರು. Okay, thank you.